ಎಲ್ಲರಿಗೂ ನಮಸ್ಕಾರ. ಇವತ್ತು ಎಲ್ಲ ಸದಸ್ಯರು ಒಂದಾಗಿ ಎಲ್ಲ ಮುಸ್ಲಿಂ ಜನಾಂಗ ಬೇರೆ ಜನಾಂಗ ಒಂದಾಗಿ ಇವತ್ತು ಪ್ಲಾಟ್ಫಾರ್ಮಿಗೆ ಬಂದು ಸಾಹೇಬರು ಬಹಳ ಖುಷಿ ಕೊಟ್ಟಿದ್ದಾರೆ. ಅದೇ ಒಂದು ದೊಡ್ಡ ಇದು ಅಂತ ಹೇಳ್ತಾ ಇದ್ದೀನಿ. ಇವತ್ತು ಕಾಂಗ್ರೆಸ್ ಬಟನ್ ಇನ್ನೊಂದ್ಸರಿ ಆರಿಸಿದ್ದಾರೆ. ಅದು ಬಹಳ ದೊಡ್ಡ ಕೆಲಸ ಆಗಿದೆ. ಎಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಅರ್ಪಿಸ್ತೇನೆ. ಅಧ್ಯಕ್ಷ ಮಾಡುವವರು ಜಯಚಂದ್ರ ಸಾಹೇಬರು, ಆಮೇಲೆ ನಮ್ಮ ನಾಯಕರಾದಂಥ ಜಯಚಂದ್ರ ಸಾಹೇಬರು, ಶ್ರೀನಿವಾಸ್ ಸಾಹೇಬರು, ಆಮೇಲೆ ಎಲ್ಲ ನಗರಸಭೆ ಸದಸ್ಯರು ಇಂದ ನಾನು ಧನ್ಯವಾದ ಹೇಳ್ತೀನಿ. ನನಗೆ ಅಧ್ಯಕ್ಷ ಮಾಡಿದ್ದಾರೆ. ಎಲ್ಲರಿಗೂ ನಾನು ವಂದನೆಗಳು ತಿಳಿಸ್ತೀನಿ. ಸಂತೋಷನ ಯಾವ ರೀತಿ ವ್ಯಕ್ತಪಡಿಸ್ತೀರಿ? ಏನು ನೋಡಿ ಸಂತೋಷ ಅಂದರೆ ಫಸ್ಟ್ ನಮ್ದು ಕೆಲಸ ಏನಂದ್ರೆ ಊರು ನಮ್ಮ ಸಿರಾ ನಗರ ಎಲ್ಲ 31 ವಾರ್ಡ್ಗಳು ಡೆವಲಪ್ ಆಗಬೇಕು. ಸ್ವಚ್ಛತೆ ಕಾಪಾಡಬೇಕು ನಾವೆಲ್ಲರೂ. ಈ ಮೈತ್ರಿ ಪಕ್ಷಗಳ ಆರೋಪಕ್ಕೆ ಏನು ಹೇಳ್ತೀರಾ ಸರ್? ಅವ್ರು ಆರೋಪ ಮಾಡ್ತಾರೆ, ಅವರು ಕೆಲಸನೇ ಆರೋಪ ಮಾಡೋದು. ಸರ್, ಎಲ್ಲ ಒಂದ್ ಕಡೆ ನಿಮ್ ತಂದೆಯವರು ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಕೆಲಸ ಮಾಡಿರೋಂಥವ್ರು. ಅವ್ರಿಗೊಂದು ಆಸೆ ಇತ್ತು, ನಮ್ಮ ಮಕ್ಕಳು ದೊಡ್ಡ ಹುದ್ದೆಗೆ ಹೋಗ್ಬೇಕು ಅಂತ. ಯಾವ ರೀತಿ ಸ್ಮರಿಸ್ತೀರಾ ಸರ್ ಈ ಸಂದರ್ಭದಲ್ಲಿ? ನಾನು ನಮ್ಮ ತಂದೆಯವರ ಆಶೀರ್ವಾದದಿಂದಾನೇ ಇಲ್ಲಿ ನಿಂತ್ಕೊಂಡಿರೋದು. ನಮ್ಮ ತಂದೆಯವರ ಆಶೀರ್ವಾದದಿಂದಾನೇ. ಯಾರು ಇದ್ದಂಗೆ ಇವನಿಲ್ವಾ? ಸಾಹೇಬರು ಎಲ್ಲ ಜಾತಿಗೆ ಒಕ್ಕಲಿಗರಿಗೆ ಸುಡಾ ಅಧ್ಯಕ್ಷ ಮಾಡಿದ್ದಾರೆ, ಪ್ರಧಾನ್ ನಾಗರಾಜ್ ಮಾಡಿದ್ದಾರೆ, ಲಕ್ಷ್ಮೀಕಾಂತ್ SC ಅವ್ರಿಗೂ ಮಾಡಿದ್ದಾರೆ, ಜೀಶಾನ್ ಮಹಮೂದ್ಗೆ ನಗರಸಭೆಯವರು ಮಾಡಿದ್ದಾರೆ. ಎಲ್ಲರಿಗೂ ಸರಿಸಮ ನೋಡಿದ್ದಾರೆ. ಇವತ್ತಿನ ಎಲೆಕ್ಷನ್ ಸಾಹೇಬರು ಎಲ್ಲರಿಗೂ ಒಗ್ಗೂಡಿಸಿ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ತಂದು ಇವತ್ತು ಮಾಡಿರೋದು ಅವ್ರದ್ದು ಇತಿಹಾಸದಲ್ಲಿ ಇದು ಫಸ್ಟ್ ಅಂತ ಹೇಳ್ಬೋದು. ಇಂಥ ಪೀಸ್ಫುಲ್ ಎಲೆಕ್ಷನ್ ಯಾವತ್ತೂ ಆಗಿರಲಿಲ್ಲ. 8-23 14 15 ಅಲ್ಲ, ಇದು 8-23. ಅರ್ಥ ಮಾಡ್ಕೋಬೇಕು. ಜಾತಿಗೆ ಎಲ್ಲರಿಗೂ ಸರಿಸಮ ಜಾತಿ ಅಂತಿದ್ದಾರೆ. ನಮ್ಮ ಸಾಹೇಬರು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ. ಜೀಶಾನ್ ಮಹಮೂದ್ ಅಧ್ಯಕ್ಷರಾಗಿ ಮತ್ತು ಲಕ್ಷ್ಮೀಕಾಂತ್ ಉಪಾಧ್ಯಕ್ಷರಾಗಿ ಅತಿ ಹೆಚ್ಚಿನ ಮತಗಳನ್ನು ತಗೊಂಡು ಆಯ್ಕೆ ಆಗಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಸಂತೋಷ ಪಡ್ತಕ್ಕಂಥ ಸಂಗತಿ. ಅಂದರೆ ಹೆಚ್ಚು ಮತಗಳು ಬಂದಿದೆ ಅಂತ ಹೇಳಿದ್ರೆ ನಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿಕೆ ಇದೆ. ಆ ಜವಾಬ್ದಾರಿಕೆ ನಿರ್ವಹಿಸತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು ಮುಂದೆ ಶಾಸಕರಾಗಿರ್ಬೋದು, ಕೌನ್ಸಿಲರ್ಸ್ ಎಲ್ಲರೂ ಕೂಡ ಸಹಕಾರ ಕೊಡ್ತೇವೆ. ಈ ನಗರದಲ್ಲಿರ್ತಕ್ಕಂಥ ಪ್ರಮುಖವಾದಂಥ ಸಮಸ್ಯೆಗಳಿಗೆ ಬಗೆಹರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ. ಸರ್, ಮೈತ್ರಿ ಪಕ್ಷದವರು ಈಗ ಆರೋಪ ಮಾಡೋದ್ರು, ಮೈತ್ರಿ ಪಕ್ಷದವರು ಆರೋಪ ಮಾಡೋದ್ರು ಈಗ ಕುದುರೆ ವ್ಯಾಪಾರ ಮಾಡಿ ಅವ್ರನ್ನ ಸದಸ್ಯರನ್ನ ಕೊಂಡ್ಕೊಂಡಿದ್ದಾರೆ ಇವರು ಅನ್ನೋದನ್ನ ಹೇಳ್ಬೋದು. ಈಗ ಕುದುರೆಯಲ್ಲಿ ಎಲ್ಲೂ ಕಾಣ್ತಿಲ್ಲಲ್ಲ, ಕುದುರೆಯಲ್ಲೂ ಕಾಣ್ತಾ ಇಲ್ಲ. ಅವರು ಯಾವಾಗ್ಲೂ ಹಿಂದೂ ವಿರೋಧಿಗಳು, ಅದಕ್ಕೆ ಇವತ್ತು ಹಿಂದೂಗಳನ್ನ ಅಧ್ಯಕ್ಷ ಮಾಡಿಲ್ಲ ಅಂತ ನೇರವಾಗಿ ಆರೋಪ ನೋಡಿ. ಇದರಲ್ಲಿ ಜಾತಿ ಪ್ರಶ್ನೆ ಬರೋದೆಲ್ಲ, ಹಿಂದೂ ಮುಸ್ಲಿಂ ಅಂತ ಬರೋದಿಲ್ಲ. ಇಲ್ಲಿ ಪಕ್ಷಗಳು ಬರ್ತಕ್ಕಂಥದ್ದು. ಪಕ್ಷಗಳು ಕಾಂಗ್ರೆಸ್ ಪಕ್ಷದಿಂದ ಉಮೇದುವಾರರಾಗಿ ಇವರು ನಿಲ್ಲಿಸಿದ್ವಿ, ಇವತ್ತು ಗೆದ್ದಿದ್ದಾರೆ. ಅಷ್ಟು ಬಿಟ್ಟು ಇದಕ್ಕೆ ಜಾತಿ ಪ್ರಶ್ನೆಗಳ ಈ ಜಾತಿ ಲೇಪನಗಳು ಇದೆಲ್ಲದೂ ಕೂಡ ಈ ದ್ವೇಷದ ಮಾತಾಡ್ತಾರಲ್ಲ, ಅವ್ರಿಗೆ ತೊಂದಿಕ್ಕುವಂಥ ಕೆಲಸನೇ ಅವ್ರ ಕೆಲಸ. ಆ ಕೆಲಸ ಮಾಡ್ತಾರೆ ಅವರಷ್ಟೇ. ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಜಯಚಂದ್ರ ಅವರಿಗೆ ಉತ್ತರ ಕಳಿಸ್ತೀವಿ, ನಮ್ಮ ಒಕ್ಕಲಿಗ ಸಮಾಜ, ಕುಂಚಿಟಿಗ ಸಮಾಜ ಒಂದಾಗಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಈಗ ಅವ್ರು ಏನಾರ ಕೊಟ್ಕೊಳ್ಳಿ, ಅದನ್ನು ಬಹುಶಃ ಒಕ್ಕಲಿಗರಿಗೆ ಇವರೊಬ್ಬರೇ ನೋಡಿಲ್ಲ, ಎಲ್ಲರೂ ನೋಡಿದ್ದಾರೆ. ಎಲ್ಲರಿಗೂ ಗೊತ್ತಿದೆ. ಇದು ಈ ಚುನಾವಣೆಗೆ ಜಾತಿ ಬಣ್ಣ, ಧರ್ಮದ ಬಣ್ಣ ಕಟ್ಟೋದು ಬೇಡ. ಕಾಂಗ್ರೆಸ್ ಪಕ್ಷ ಬಹುಮತ ಇಟ್ಕೊಂಡು ಇವತ್ತು ಆಯ್ಕೆ ಮಾಡಿದೆ. ಮುಂದೆನೂ ಕೂಡ ಬೇರೆಯವ್ರಿಗೂ ಕೂಡ ಅವಕಾಶಗಳು ಸಿಗ್ತದೆ. ಮೈತ್ರಿ ಪಕ್ಷದವರು ಕೆಲವೊಂದು ಸದಸ್ಯರು ಬಂದಿಲ್ಲ, ಅವ್ರನ್ನ ಹೈಜಾಕ್ ಮಾಡಿದ್ದಾರೆ ಅಂತ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಅಲ್ಲಿ ಅವ್ರು ಹಿಡ್ಕೋಬೇಕಾಯ್ತು. ಹಿಡ್ಕೊಳ್ಳಿಲ್ಲ ಅಂದ್ರೆ ಏನಂದ್ರೆ ತಾಕತ್ಲೆಸ್ ಅಂತ. ಅಧ್ಯಕ್ಷ ಉಪಾಧ್ಯಕ್ಷ ಕರೆಯೋಣ. ಮೀಡಿಯಾ
ಹಾಗಾಗಿ ಇಡೀ ಒಕ್ಕಲಿಗರಿಗೆ ಅನ್ಯಾಯ ಆಗಿದೆ. ದಯಮಾಡಿ ಜಯಚಂದ್ರ ಸಾಹೇಬರು ಎಚ್ಚೆತ್ತುಕೊಂಬೇಕು ಈ ವಿಚಾರದಲ್ಲಿ. ಯಾಕಂದ್ರೆ ಇದು PCMB ಅಲ್ಲ, ಇದು ಜನರಲ್ ಕ್ಯಾಟಗರಿ. 65,000ರಿಂದ 70,000 ಜನ ಒಕ್ಕಲಿಗ ಜನಾಂಗಿದೆ. ಹಾಗಾಗಿ ಅವ್ರಿಗೊಂದು ಅವಕಾಶ ಕೊಡಬೇಕಾಗಿತ್ತು. ಇಡೀ ಒಕ್ಕಲಿಗ ಸಮಾಜ ಸಾಯಿಸಿದ್ದಾರೆ. ಅದು ಸನ್ಮಾನ್ಯ TB ಜಯಚಂದ್ರ ಸಾಹೇಬರಿಗೆ ಬಿಟ್ಟದ್ದು. ಯಾಕಂದ್ರೆ ನಮ್ಮಲ್ಲಿರುವಂತ ಕ್ಯಾಂಡಿಡೇಟ್ಗಳನ್ನ ಯಾಕೆ ಇಡೀ ಒಕ್ಕಲಿಗ ಮಾಡಕ್ ನಾವು ಹೊರಟಿದ್ವಿ. ನಮ್ಮಲ್ಲಿರೋ ಕ್ಯಾಂಡಿಡೇಟ್ಗಳನ್ನ ಕಿಡ್ನಾಪ್ ಮಾಡಿ ಹೋದಂತ ವ್ಯಕ್ತಿ ಇವರು ಬರಬಾರ್ದಾಗಿತ್ತು. ಇದು ನಾಚಿಕೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ಶಫೀರ್ ಅಹಮದ್ ಅಲಿಯಾಸ್ ಜಾಂಕು ಏನು JDS ಅಭ್ಯರ್ಥಿ ಕೌನ್ಸಿಲರ್. ಆಮೇಲೆ ನಮ್ಮಲ್ಲಿ BJP ಅಂತ ಸ್ವಾತಿ ಮಂಜೇಶ್ ಇವರಿಗೆ ಪಕ್ಷ ನಿಷ್ಠ ಇಲ್ಲ. ಪಕ್ಷ ನಿಷ್ಠ ಇಲ್ಲದೆ ಇರೋರು ಪಕ್ಷದಲ್ಲಿ ಇರೋದಕ್ಕೆ ಅನರ್ಹರು. ದಯವಿಟ್ಟು ನಾನು ಹೇಳೋದಿಷ್ಟೇ, ನಮ್ಮ ಒಂದೇ ವೋಟ್ ಆಗಲಿ ನಾವು ಹಾಕ್ಕೊಂಡು ನಮ್ಮ ವ್ಯಕ್ತಿತ್ವ ನಾವು ತೋರಿಸ್ಕೋಬೇಕೇ ಬಿಟ್ಟರೆ ಈ ಥರ ದುಡ್ಡು ಮತ್ತು ಇನ್ನೇನು ಆಸೆ ಆಕಾಂಕ್ಷೆಗಳಿಗೆ ಇವರು ಬಲಿಯಾಗಿದ್ದಾರೆ. ದಯವಿಟ್ಟು ನಾನು ಹೇಳೋದಿಷ್ಟೇ, ಅವರೆಲ್ಲ ಒಂದು ಕಡೆ ಚೆನ್ನಾಗಿರಲಿ. ಬಟ್ ನಾನು ಇವೆರಡು ಪಕ್ಷಗಳಿಗೆ ಹೇಳೋದಿಷ್ಟೇ, ಅವ್ರಿಗೆ ಯಾವ ರೀತಿ ಕಾನೂನು ರೀತಿಯಲ್ಲಿ ಅವ್ರಿಗೆ ಏನು ಮಾಡ್ತಾರೆ ಮುಂದೆ, ಅಂದರೆ ವಿಪ್ ಜಾರಿ ಮಾಡ್ತಾರೋ ಅಥವಾ ಇನ್ನೇನು ಮಾಡ್ತಾರೋ ಅನ್ನೋದನ್ನ ಕಾದು ನೋಡ್ತೀನಿ. ಯಾಕೆಂದರೆ ಇದು ಮುಂದೆ ಒಂದಿನ ಎಲ್ಲ ಪಕ್ಷಗಳಲ್ಲೂ ಒಂದು ಹೆಸರಾಗಬೇಕು. ನಾವು ಪಕ್ಷಕ್ಕೆ ಮೋಸ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಅನ್ನೋದನ್ನ ದಯವಿಟ್ಟು ಇದೊಂದು ಎರಡು ಪಕ್ಷಗಳಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ. ಏನು ಈ ತಪ್ಪು ಮಾಡಿದಾರೋ ಅದಕ್ಕೆ ಪ್ರತಿ ಉತ್ತರ ಕೊಡಲೇಬೇಕು. ಲೋಗ ಕೆಳಗಡೆ ಸಾಹೇಬ್ರು ಕಾಣ್ಲಿ. ಸರ್ವೋಚ್ಚ ನಾಯಕರಾದಂತ ಲೋಗ ಕೆಳಗೆ ಮಾಡಿ ವಾಯ್ಸ್ ಕೇಳಿಸ್ತಾರೆ. ಸನ್ಮಾನ್ಯ TB ಜಯಚಂದ್ರ ಸಾಹೇಬರ ಆಶೀರ್ವಾದದೊಂದಿಗೆ ಇವತ್ತು ನಗರಸಭೆಗೆ ಉಪಾಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅವರ ಹೆಸರನ್ನು ಉಳಿಸ್ತೀವಿ ಹಾಗೂ ಶಿರಾನಗರದ ಎಲ್ಲ 31 ವಾರ್ಡ್ಗಳಲ್ಲೂ ಒಂದು ಸಾಮಾಜಿಕ ನ್ಯಾಯನ ಕೊಡ್ತೀವಿ. ಅದು ಕಾಂಗ್ರೆಸ್ ಪಕ್ಷದ ಬದ್ಧವಾಗಿರ್ತೀವಿ. ಮತ್ತು ಕಾಂಗ್ರೆಸ್ ಪಕ್ಷ ಅಂದರೆ ಎಲ್ಲ ಜಾತಿಯವರಿಗೆ ಸಾಮಾಜಿಕ ನ್ಯಾಯ ಕೊಡೋಂಥ ಏಕೈಕ ಪಕ್ಷ ಅಂದರೆ ಅದು ಕಾಂಗ್ರೆಸ್. ಅದ್ರ ಜೊತೆಗೇ ಎಲ್ಲ ಜಾತಿ ಸಮುದಾಯರಿಗೂ ಎಲ್ಲ ಹಂತದ ಅಧಿಕಾರಗಳನ್ನ ಕೊಟ್ಟಂಥ ಏಕೈಕ ನಾಯಕ ಅಂತಂದರೆ ನಮ್ಮ ಡಾಕ್ಟರ್ DB ಜಯಚಂದ್ರ ಸಾಹೇಬ್ರವರು. ಯಾಕಂದರೆ ನಾನು ಅತ್ಯಂತ ಅಸ್ಪೃಶ್ಯ ಜಾತಿಯಲ್ಲಿ ಹುಟ್ಟಿದ್ರು ಸಹ ಇಷ್ಟೊಂದು ಜನ ಇದ್ರೂ ನನ್ನನ್ನೇ ಉಪಾಧ್ಯಕ್ಷನಾಗಿ ಮಾಡಲೇಬೇಕು ಅಂತೇಳಿ ಕಂಕಣಬದ್ಧರಾಗಿ ಇವತ್ತು ನನ್ನನ್ನು ಉಪಾಧ್ಯಕ್ಷ ಮಾಡಿದರೆ ಹೆಚ್ಚಿನ ಉದಾಹರಣೆ ಬೇರೆ ಯಾವುದೂ ಬೇಕಿಲ್ಲ. ಈ ಮುಖಾಂತರ ಬೇರೆ ನಾನು ಹೇಳ್ತೀನಿ, ನೀವು ಜಾತಿ ಮಾಡೋದಾದ್ರೆ ನೀವು ಮಾಡಿ, ಅದು ನಮ್ಮ ಜಯಚಂದ್ರ ಸಾಹೇಬ್ರು ಎದೆನಲ್ಲೂ ಜಾತಿ ಅನ್ನೋದಿಲ್ಲ ಅಂತೇಳಿ ಏನು ನನ್ನನ್ನು ಉಪಾಧ್ಯಕ್ಷ ಮಾಡೋದು ಎಲ್ಲರೂ ಪ್ರತ್ಯಕ್ಷವಾಗಿ ಸಹಕಾರ ಎಲ್ಲರೂ ಕೊಟ್ಟಂತ ಎಲ್ಲರೂ ನನ್ನ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ.